ಡೇಟಿಂಗ್ ಅಯ್ಯೋ, ನನ್ನ ಹಣೆಯಲ್ಲಿ ಡೇಟ್ ಅನ್ನೋದು ಯಾವತ್ತೂ ಬರ್ದೇ ಇಲ್ಲ ಅನ್ಸುತ್ತೆ. ನನಗೆ ಇಷ್ಟು ವರ್ಷ ಆದ್ರೂ ಒಂದು ಡೇಟ್ಗೆ ಹೋಗೋಕ್ಕಾಗಲಿಲ್ಲ, ಬಿಗ್ ಬಾಸ್ ಮನೇಲೂ ಹೋಗೋಕ್ಕಾಗ್ಲಿಲ್ವಲ್ಲ ಅಂತ ಒಂದು ಬೇಜಾರಿದೆ. ಇಲ್ಲ, ಗಿವನ್ ಅಪ್. ನನಗೆ ಹೋಪ್ಸೇ ಇಲ್ಲ ಡೇಟ್ ಮೇಲೆ. ಒಳ್ಳೆ ಹುಡುಗ ಸಿಗ್ತಾನೆ, ನೀವೇನು ಥಿಂಕ್ ಮಾಡಬೇಡಿ. ಇನ್ನೊಂದು ವಿಚಾರ ಕೇಳಬೇಕು. ಸ್ನೇಹಿತವರು ನೀತು ಅವರು ಮತ್ತು ಅವರು ಲಾಸ್ಟ್ ಇದಕ್ಕೆ ಬರ್ತಾರೆ ನೋಡಿದ್ದೀರಾ, ಎಲಿಮಿನೇಷನ್ ಟೈಮಲ್ಲಿ ನೀತು ಮತ್ತು ಅವ್ರು ಇರ್ತಾರೆ, ಚೇಂಜ್ ಆಗ್ತಾರೆ, ಮತ್ತು ಸ್ನೇಹಿತ ಸೇವ್ ಆಗ್ತಾರೆ. ಅದಾದಮೇಲೆ ನಿಮ್ಮ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದಾದಮೇಲೆ ಅವ್ರು ನಿಮ್ಮನ್ನ ಡೇಟ್ ಕರೆಯೋದು, ನೀವು ಬರ್ತ್ಡೇ ಅಂತ ಇದು ಮಾಡೋದು, ಅದೆಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ಅವ್ರು ಸೇವ್ ಆಗೋದಕ್ಕೆ ಈ ಥರ ಮಾಡಿದ್ರಾ ಅಂತ. ನೆಕ್ಸ್ಟ್ ಅಂದರೆ ನಿಮ್ಮದು ಅವ್ರದ್ದು ಏನೋ ಒಂದು ಕಲರ್ಫುಲ್ಲಾಗಿ ಕಾಣಿಸಿದ್ರೆ ಲೈಕ್ ಮನೇಲಿ ಇರ್ತೀನಿ ಅಂತ. ಸೊ ಅಗೇನ್ ನಾನೀಗ ಏನೂ ನಂಬಕ್ಕೆ ರೆಡಿ ಇಲ್ಲ. ಅಲ್ಲಿದ್ದವರು ಈಗ ಹಿಂಗೆ ಆಚೆಗಡೆ ಹಂಗಿರ್ತಾರೆ ಅಂತ ಪ್ರಾಬ್ಲಿ ಅದು ಅವ್ರ ಗೇಮ್ ಪ್ಲ್ಯಾನ್ ಆಗಿರ್ಬೋದು, ಅಥವಾ ಆಗದೇನೂ ಇರ್ಬೋದು. ಸೊ ಯು ನೆವರ್ ನೋ. ಯಾರು ಏನೇ ಜಡ್ಜ್ ಮಾಡ್ತೀವಲ್ಲ ಅದು ಯಾವುದೂ ಅವ್ರು ಆಗಿರಲ್ಲ. ಐ ಡೋಂಟ್ ನೋ, ನನ್ನನ್ನು ಗೇಮ್ಗೋಸ್ಕರ ಯಾರ್ಯಾರು ಯೂಸ್ ಮಾಡಿಕೊಂಡ್ರು ಅವರೆಲ್ಲ ಚೆನ್ನಾಗಿರಲಿ, ಅಥವಾ ಜೆನ್ಯೂನಾಗಿ ಫ್ರೆಂಡ್ಶಿಪ್ ಮಾಡಿದರೆ ಅವರು ಕೂಡ ಚೆನ್ನಾಗಿರಲಿ. ಫೈನಲಿ ಈಗ ಒಂದು ಟಾಪ್ 6 ಅಂತ ಇದ್ದಾರೆ, ಅದರಲ್ಲಿ ಕಂಟಿನ್ಯೂಸ್ ಆಗಿ ಯಾರ್ಯಾರು ಆಚೆ ಬರ್ತಾರೆ, ಯಾರು ಫಿನಾಲೆಗೆ ಹೋಗ್ತಾರೆ, ಯಾರ್ಯಾರು ಆಚೆ ಬರ್ತಾರೆ ಅಂದ್ಕೊಂಡಿದ್ನೋ ಅವರೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಫ್ಯಾನ್ಸ್ ಎಲ್ಲ ಗಳಿಸ್ಕೊಂಡ್ಬಿಟ್ಟಿದ್ದಾರೆ. ಪ್ರಾಬ್ಲಿ ಫಸ್ಟ್ ತುಕಾಲಿ ಆಚೆ ಬರ್ಬೋದು, ಅದಾದಮೇಲೆ ಕಾರ್ತಿಕ್, ಡ್ರೋನ್, ವರ್ತೂರ್, ಟಾಪ್ 2 ಅಲ್ಲಿ ವಿನಯ್, ಸಂಗೀತ ಇರ್ತಾರೆ ಪ್ರಾಬ್ಲಿ. ಡೇಟಿಂಗ್. ಅಯ್ಯೋ, ನನ್ನ ಹಣೆಯಲ್ಲಿ ಡೇಟ್ ಅನ್ನೋದು ಯಾವತ್ತೂ ಬರ್ದೇ ಇಲ್ಲ ಅನ್ಸುತ್ತೆ. ನನಗೆ ಇಷ್ಟು ವರ್ಷ ಆದ್ರೂ ಒಂದು ಡೇಟ್ಗೆ ಹೋಗೋಕ್ಕಾಗಲಿಲ್ಲ, ಬಿಗ್ ಬಾಸ್ ಮನೇಲೂ ಹೋಗೋಕ್ಕಾಗ್ಲಿಲ್ವಲ್ಲ ಅಂತ ಒಂದು ಬೇಜಾರಿದೆ. ಇಲ್ಲ, ಗಿವನ್ ಅಪ್. ನನಗೆ ಹೋಪ್ಸೇ ಇಲ್ಲ ಡೇಟ್ ಮೇಲೆ. ಒಳ್ಳೆ ಹುಡುಗ ಸಿಗ್ತಾನೆ, ನೀವೇನು ಥಿಂಕ್ ಮಾಡಬೇಡಿ. ಇನ್ನೊಂದು ವಿಚಾರ ಕೇಳಬೇಕು. ಸ್ನೇಹಿತವರು ನೀತು ಅವರು ಮತ್ತು ಅವರು ಲಾಸ್ಟ್ ಇದಕ್ಕೆ ಬರ್ತಾರೆ ನೋಡಿದ್ದೀರಾ, ಎಲಿಮಿನೇಷನ್ ಟೈಮಲ್ಲಿ ನೀತು ಮತ್ತು ಅವ್ರು ಇರ್ತಾರೆ, ಚೇಂಜ್ ಆಗ್ತಾರೆ, ಮತ್ತು ಸ್ನೇಹಿತ ಸೇವ್ ಆಗ್ತಾರೆ. ಅದಾದಮೇಲೆ ನಿಮ್ಮ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದಾದಮೇಲೆ ಅವ್ರು ನಿಮ್ಮನ್ನ ಡೇಟ್ ಕರೆಯೋದು, ನೀವು ಬರ್ತ್ಡೇ ಅಂತ ಇದು ಮಾಡೋದು, ಅದೆಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ಅವ್ರು ಸೇವ್ ಆಗೋದಕ್ಕೆ ಈ ಥರ ಮಾಡಿದ್ರಾ ಅಂತ. ನೆಕ್ಸ್ಟ್ ಅಂದರೆ ನಿಮ್ಮದು ಅವ್ರದ್ದು ಏನೋ ಒಂದು ಕಲರ್ಫುಲ್ಲಾಗಿ ಕಾಣಿಸಿದ್ರೆ ಲೈಕ್ ಮನೇಲಿ ಇರ್ತೀನಿ ಅಂತ. ಸೊ ಅಗೇನ್ ನಾನೀಗ ಏನೂ ನಂಬಕ್ಕೆ ರೆಡಿ ಇಲ್ಲ. ಅಲ್ಲಿದ್ದವರು ಈಗ ಹಿಂಗೆ ಆಚೆಗಡೆ ಹಂಗಿರ್ತಾರೆ ಅಂತ ಪ್ರಾಬ್ಲಿ ಅದು ಅವ್ರ ಗೇಮ್ ಪ್ಲ್ಯಾನ್ ಆಗಿರ್ಬೋದು, ಅಥವಾ ಆಗದೇನೂ ಇರ್ಬೋದು. ಸೊ ಯು ನೆವರ್ ನೋ. ಯಾರು ಏನೇ ಜಡ್ಜ್ ಮಾಡ್ತೀವಲ್ಲ ಅದು ಯಾವುದೂ ಅವ್ರು ಆಗಿರಲ್ಲ. ಐ ಡೋಂಟ್ ನೋ, ನನ್ನನ್ನು ಗೇಮ್ಗೋಸ್ಕರ ಯಾರ್ಯಾರು ಯೂಸ್ ಮಾಡಿಕೊಂಡ್ರು ಅವರೆಲ್ಲ ಚೆನ್ನಾಗಿರಲಿ, ಅಥವಾ ಜೆನ್ಯೂನಾಗಿ ಫ್ರೆಂಡ್ಶಿಪ್ ಮಾಡಿದರೆ ಅವರು ಕೂಡ ಚೆನ್ನಾಗಿರಲಿ. ಫೈನಲಿ ಈಗ ಒಂದು ಟಾಪ್ 6 ಅಂತ ಇದ್ದಾರೆ, ಅದರಲ್ಲಿ ಕಂಟಿನ್ಯೂಸ್ ಆಗಿ ಯಾರ್ಯಾರು ಆಚೆ ಬರ್ತಾರೆ, ಯಾರು ಫಿನಾಲೆಗೆ ಹೋಗ್ತಾರೆ, ಯಾರ್ಯಾರು ಆಚೆ ಬರ್ತಾರೆ ಅಂದ್ಕೊಂಡಿದ್ನೋ ಅವರೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಫ್ಯಾನ್ಸ್ ಎಲ್ಲ ಗಳಿಸ್ಕೊಂಡ್ಬಿಟ್ಟಿದ್ದಾರೆ. ಪ್ರಾಬ್ಲಿ ಫಸ್ಟ್ ತುಕಾಲಿ ಆಚೆ ಬರ್ಬೋದು, ಅದಾದಮೇಲೆ ಕಾರ್ತಿಕ್, ಡ್ರೋನ್, ವರ್ತೂರ್, ಟಾಪ್ 2 ಅಲ್ಲಿ ವಿನಯ್, ಸಂಗೀತ ಇರ್ತಾರೆ ಪ್ರಾಬ್ಲಿ.